ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಪುರಾಣಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಗುರುಗಳ ಜೊತೆ ಚರ್ಚೆಯನ್ನ ಮಾಡೋಣ. ನಿಮಗೆ ಗೊತ್ತಿಲ್ಲದಂತಹ ರಾಮಾಯಣ, ನಿಮಗೆ ಗೊತ್ತಿಲ್ಲದಂತಹ ಮಹಾಭಾರತ, ಅನ್ಟೋಲ್ಡ್ ಸ್ಟೋರೀಸ್, ಹಿಡನ್ ಟ್ರೂತ್ಸ್, ಇದ್ರ ಬಗ್ಗೆ ಬೆಳಕು ಚೆಲ್ತಾ ಹೋಗೋಣ. ಒಬ್ಬ ರಾವಣ ಸಾಮಾನ್ಯ ವ್ಯಕ್ತಿಯಾಗಿ ಆತನಿಗೆ 10 ತಲೆ ಇದ್ದಿದ್ದು ನಿಜನಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ರಾವಣನಿಗೆ ಇದ್ದಂತಹ ಜ್ಞಾನ ಅದೆಂತ ಅಪಾರ ಜ್ಞಾನ ಇತ್ತು ಅಂತಂದ್ರೆ ಮೈ ಜುಮ್ ಅನಿಸ್ಬಿಡುತ್ತೆ ಒಂದು ಕ್ಷಣ. ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ರಾವಣ. ಅಷ್ಟು ಧೈರ್ಯ ಇದ್ದಂತಹ ರಾಮ ಮುಂದೆನೆ ನಿಂತ್ಕೊಂಡು ಫೈಟ್ ಮಾಡ್ಬೋದಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಯಾಕೆ ಅಂತ ಗುರುಗಳು? ಅವನ ಕಣ್ಣು ಮುಂದೆ ಯಾರು ಬರ್ತಾರೋ ಅವರ ಅಪೋಸಿಟ್ ಇದ್ದವರ ಶಕ್ತಿಯೆಲ್ಲ ಇವನಿಗೆ ದಾರಿ ಬಂದ್ಬಿಡುತ್ತೆ. ಈ ಲಕ್ಷ್ಮಣ ರೇಖೆ ರಾಮಾಯಣದಲ್ಲಿ ಏನಿದೆ, ಆ ಲಕ್ಷ್ಮಣ ರೇಖೆ ಅನ್ನುವಂಥದ್ದೇ ಸುಳ್ಳು ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ಈಗಲೂ ಕೂಡ ನಡೀತಾರೆ. ರಾಮ ಕಥೆಯನ್ನ ಹೇಳುವಂತ ಒಂದು ವ್ಯಕ್ತಿ ಏನಿದ್ರಲ್ಲ, ಅವರು ಆ ಒಂದು ಲಕ್ಷ್ಮಣ ರೇಖೆ ಎನ್ನುವಂತಹ ಸಂದರ್ಭವನ್ನ ಹುಟ್ಟು ಹಾಕಿರಬಹುದು ಅನ್ನುವಂತ ಮಾತು ಕೂಡ ಇದೆ. ಇನ್ನು ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಲಕ್ಷ್ಮಣ ರೇಖೆ ಚಿಕ್ಕದಾಗಿರ್ಲಿಲ್ಲ, ಅದು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಉದ್ದದ ಸೇತುವೆ ಆಗಿತ್ತಂತೆ, ಬ್ರಿಡ್ಜ್. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನೆಲ್ನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಕ್ಷಾ. ವೀಕ್ಷಕರೇ, ಇಷ್ಟು ದಿನ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ರೆಮಿಡಿಗಳ ಬಗ್ಗೆ ಆಗಿರ್ಬೋದು, ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ತೊಂದರೆಗಳು, ಸಾಲದ ಬಾಧೆಗಳಾಗಿರ್ಬೋದು, ಇದೆಲ್ಲದಕ್ಕೆ ನಾವು ಯಾವ ರೀತಿಯಾಗಿ ಮನೆಯಲ್ಲೇ ಸಿಗುವಂತಹ ಸರಳ ವಸ್ತುವನ್ನ ಬಳಸಿಕೊಂಡು ನಾವು ಪರಿಹಾರವನ್ನ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಸುಧೀಂದ್ರ ಗುರುಗಳು ಮಾಹಿತಿಯನ್ನ ನೀಡ್ತಾ ಇದ್ರು. ಆದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಪುರಾಣಗಳ ಬಗ್ಗೆ, ಈ ರಾಮಾಯಣ ಮಹಾಭಾರತ ಆಗಿರ್ಬೋದು, ಇದರಲ್ಲಿ ಉಲ್ಲೇಖ ಆಗಿರುವಂತಹ ಒಂದಷ್ಟು ಕಥೆಗಳು ಏನಿದೆ, ಈಗಿನ ಜನರೇಷನ್ಗೆ ಏನ್ ಕಥೆಗಳು ಗೊತ್ತಿದೆ, ಅದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಗುರುಗಳ ಜೊತೆ ಚರ್ಚೆಯನ್ನ ಮಾಡೋಣ. ಹಾಗೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಅದನ್ನ ಮಾತನಾಡೋದಕ್ಕೂ ಮುಂಚೆ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಆಮೇಲೆ ಪಾಡ್ಕಾಸ್ಟ್ ನ ಆರಂಭ ಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಜಯ ಹನುಮಾನ್ ಜಯ ಬಜರಂಗಬಲಿ ಕಿ ಜೈ. ಯಾಕೆಂದ್ರೆ ರಾಮಾಯಣದ ಬಗ್ಗೆ ನಾವಿವತ್ತು ಪಾಡ್ಕಾಸ್ಟ್ ಮಾಡ್ತಿರೋದ್ರಿಂದ ಭಗವಂತನ ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋದು ಅತ್ಯಂತ ಶ್ರೇಯಸ್ಕರ. ಗುರುಗಳೇ, ನೀವು ಹೇಳ್ದಂಗೆ ರಾಮಾಯಣ ಅಂತಂದ್ರೆ ನಾವು ಬಾಲ್ಯದಿಂದಲೂ ಕೂಡ ಇಲ್ಲಿಯವರೆಗೂ ಸಾಕಷ್ಟು ಕಥೆಗಳನ್ನ ಕೇಳಿದ್ದೀವಿ. ವಾಲ್ಮೀಕಿ ಅವರು ಬರೆದಂತಹ ರಾಮಾಯಣವನ್ನ ಓದ್ಕೊಂಡು ಬಂದಿದ್ದೀವಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಗಳಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ಒಂದಷ್ಟು ಈ ರಾಮಾಯಣದಲ್ಲಿ ಇದ್ದಂತಹ ಕಥೆಗೆ ಒಂದಷ್ಟು ಆಡ್ ಆನ್ಗಳು ಆದಂಥದ್ದು ಕೂಡ ಇದೆ. ಹೀಗಾಗಿ ಈ ನೈಜ ಕಥೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು. ಈ ರಾಮಾಯಣ ಅಂತ ಬಂದ್ರೆ ಥಟ್ಟಂತ ನಮಗೆ ನೆನಪಾಗೋದು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಅಂತ. ಆದ್ರೆ ಅಪೋಸಿಟ್ ಕ್ಯಾರೆಕ್ಟರ್ ಅನ್ನ ನಾವು ನೋಡೋದಾದ್ರೆ ಅದು ರಾವಣ ಒಬ್ಬ ಬ್ರಾಹ್ಮಣನಾಗಿದ್ಕೊಂಡು ರಾವಣನ 10 ತಲೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದೆ, ಈಗಲೂ ಕೂಡ ನಡೆಯುತ್ತೆ. ಹೀಗಾಗಿ ಒಬ್ಬ ರಾವಣ ಸಾಮಾನ್ಯ ವ್ಯಕ್ತಿಯಾಗಿ ಆತನಿಗೆ 10 ತಲೆ ಇದ್ದಿದ್ದು ನಿಜನಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೊಟ್ಟ ಮೊದಲೇ ಬಾರಿಗೆ ಏನ್ ಹೇಳ್ಬೇಕು ಅಂತಂದ್ರೆ, ಈ ಒಂದು ಪಾಡ್ಕಾಸ್ಟ್ನ ವಿಶೇಷತೆ, ವಿಭಿನ್ನತೆ ಏನು ಅಂತಂದ್ರೆ, ಎಲ್ಲರೂ ಕೂಡ ನಾವು ಚಿಕ್ಕ ವಯಸ್ಸಿನಿಂದ ಕೂಡ ರಾಮಾಯಣವನ್ನ ಓದ್ಕೊಂಡು, ಟಿವಿಗಳಲ್ಲಿ ನೋಡಿಕೊಂಡು, ಸಿನಿಮಾಗಳಲ್ಲಿ ಅದನ್ನು ತಿಳ್ಕೊಂಡು ಬೆಳೆದಂಥವ್ರು. ಆದರೆ ಈ ನಮ್ಮ ಪಾಡ್ಕಾಸ್ಟ್ ಇದೆಯಲ್ಲ, ಜೀತ್ ಮೀಡಿಯಾ ಪಾಡ್ಕಾಸ್ಟ್, ಒಂದು ಯುನೀಕ್ ಆದಂಥ ಪ್ರಯತ್ನ ಮಾಡ್ತಾ ಇದೆ. ನಿಮಗೆ ಗೊತ್ತಿಲ್ಲದಂತಹ ರಾಮಾಯಣ, ನಿಮಗೆ ಗೊತ್ತಿಲ್ಲದಂತಹ ಮಹಾಭಾರತ, ಮತ್ತೆ ಆ ರಾಮಾಯಣ ಮಹಾಭಾರತದಲ್ಲಿ ಕೆಲವೊಂದು ಪಾತ್ರಗಳೇನಿದೆಯಲ್ಲ ಅದರ ಬಗ್ಗೆ ಉಲ್ಲೇಖ ಆಗಿರುತ್ತೆ, ಅದು ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಆ ಪಾತ್ರಗಳ ಬಗ್ಗೆ ನಾವೇನಾದರೂ ತಿಳ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ನಮಗೆ. ಅಷ್ಟು ಶಕ್ತಿಶಾಲಿಯಾದಂಥ ಪಾತ್ರಗಳು, ಅವುಗಳ ಬಗ್ಗೆ ಮಾತಾಡೋಕ್ಕೆ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಅವೆಲ್ಲ ಜನಮಾನಸಗಳಿಗೆ, ಜನಸಾಮಾನ್ಯರಿಗೆ ಗೊತ್ತಿಲ್ಲದಂತಹ ಪಾತ್ರಗಳು, ಅನ್ಟೋಲ್ಡ್ ಸ್ಟೋರೀಸ್, ಹಿಡನ್ ಟ್ರೂತ್ಸ್. ಈ ಬಗ್ಗೆ ನಾವು ಇದ್ರ ಬಗ್ಗೆ ಬೆಳಕು ಚೆಲ್ತಾ ಹೋಗೋಣ. ತುಂಬಾ ಹೆಮ್ಮೆ ಅನ್ಸುತ್ತೆ ಈ ಪಾಡ್ಕಾಸ್ಟ್ ಅಲ್ಲಿ, ಜೀತ್ ಮೀಡಿಯಾದಲ್ಲಿ ಮಾತಾಡೋದಕ್ಕೆ. ನಮ್ಮ ವೀಕ್ಷಕ ಬಂಧುಗಳಿಗೆ, ಕುಲಕೋಟಿ ಎಲ್ಲರಿಗೂ ಕೂಡ
ಈ ಮುಖಾಂತರ ನಾವು ರಾಮಾಯಣ ಮತ್ತು ಮಹಾಭಾರತದಲ್ಲಿನ ಕೆಲವೊಂದು ಅನ್ಟೋಲ್ಡ್ ಸ್ಟೋರೀಸ್ ಹಾಗೂ ಕೆಲವೊಂದು ಪಾತ್ರಗಳ ಬಗ್ಗೆ, ಗೊತ್ತಿಲ್ಲದ ಪಾತ್ರಗಳ ಬಗ್ಗೆ ಅವರಿಗೆ ನಾವು ಇಂಟ್ರೊಡಕ್ಷನ್ ಮಾಡ್ತಾ ಹೋಗ್ತೀವಿ ಅನ್ನೋದು ಹೆಮ್ಮೆಯ ವಿಷಯ. ಒಂದು. ಇನ್ನು ಎರಡನೇದಾಗಿ ನೀವು ಪ್ರಶ್ನೆ ಕೇಳಿದ್ರಿ ರಾವಣನ ಬಗ್ಗೆ. ಹೌದು, ಆಹಾ, ರಾವಣನ ಬಗ್ಗೆ ಮಾತಾಡೋದಕ್ಕೆ ಎಲ್ಲರಿಗೂ ಕೂಡ ಮೊಟ್ಟ ಮೊದಲೇದಾಗಿ ಇಮೇಜ್ ಬರೋದು ರಾವಣ ಕೆಟ್ಟವನು, ಹೀಗೆ ಸೀತೆಯನ್ನು ಅಪಹರಿಸಿದ, ಅದಾಯ್ತು ಇದಾಯ್ತು ಅಂತ. ಅದರ ಹಿಂದಿನ ಒಂದು ಮಜಲು, ಅದರ ಹಿಂದಿನ ಒಂದು ಮುಖ ಇದೆಯಲ್ಲ ರಾವಣಂದು, ತಿಳಿತಾ ಹೋದ್ರೆ ನಮಗೆ ಹೆಮ್ಮೆ ಅನ್ಸುತ್ತೆ. ನೀವು ಕೇಳಿದಿರಿ ರಾವಣನಿಗೆ 10 ತಲೆ ನಿಜವಾಗ್ಲೂ ಇತ್ತ ಅಂತ ಹೇಳಿ. ಅದನ್ನ ಸಿಂಬಾಲಿಕ್ ಆಗಿ ಹೇಳ್ತಾರೆ. ರಾವಣನಿಗೆ ಇದ್ದಂತಹ ಜ್ಞಾನ ಅದೆಂತ ಅಪಾರ ಜ್ಞಾನ ಇತ್ತು ಅಂತಂದ್ರೆ ಮೈ ಜುಮ್ ಅನಿಸ್ಬಿಡುತ್ತೆ ಒಂದು ಕ್ಷಣ. ಯಾಕೆಂದ್ರೆ ಅವನಿಗೆ ನೋಡಿ ಆಲ್ಕೆಮಿ ಗೊತ್ತಿತ್ತು, ಅಂದ್ರೆ ರಸವಿದ್ಯೆ ಗೊತ್ತಿತ್ತು. ಈ ಬಂಗಾರ ಬೆಳ್ಳಿ ನಾವೆಲ್ಲ ಆಭರಣಗಳನ್ನ ತರಿಸ್ತೀವಲ್ಲ, ಅದನ್ನ ಮಾಡುವಂತಹ ವಿದ್ಯೆ ಗೊತ್ತಿತ್ತು ರಾವಣನಿಗೆ. ಆತ ಆಲ್ಕೆಮಿಯ ಪಿತಾಮಹ ಅಂತ ಹೇಳ್ತಾರೆ, ಅಂದ್ರೆ ರಸವಿದ್ಯೆಯ ಪಿತಾಮಹ. ಬಂಗಾರ ಮಾಡೋದು ಹೇಗೆ, ಈಗ ನೋಡಿ ಕಂಪೋಸಿಷನ್ ಮಾಡ್ತಾರಲ್ವಾ, ಈಗ ನೇರವಾಗಿ ಡೈರೆಕ್ಟ್ ಆಗಿ ನಮಗೆ ಗೋಲ್ಡ್ ಆರ್ನಮೆಂಟ್ಸ್ ಕೊಡೋದಿಲ್ಲ, ಅದರಲ್ಲಿ ಸ್ವಲ್ಪ ಪ್ರಮಾಣದ ಮತ್ತೊಂದು ಒಂದು ವಸ್ತುವನ್ನ ಸೇರಿಸಿ, ಒಂದು ತಾಮ್ರವನ್ನು ಮತ್ತೊಂದು ಸೇರಿಸಿ ಕೊಡುವಂಥದ್ದು. ಯಾಕೆ? ಅದಕ್ಕೆ ಬಂಗಾರ ಅನ್ನೋದು ಮೃದುತ್ವ ಇರುತ್ತೆ. ಇಂತಹದ್ದನ್ನೆಲ್ಲ ಆತ ಕಂಡು ಹಿಡಿದಂತ, ಹುಟ್ಟು ಹಾಕಿದಂತಹ ಮಹಾಜ್ಞಾನಿ ಆಲ್ಕೆಮಿ, ರಸವಿದ್ಯೆಯನ್ನ. ಅದೇ ರೀತಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸುಮಾರು ವರ್ಷಗಳ ಹಿಂದೆ ಫ್ಲೈಟು, ಏರೋಪ್ಲೇನು, ಹೆಲಿಕಾಪ್ಟರ್ ನೋಡ್ತಾ ಇದ್ದೀವಿ. ಬಟ್ ಅವನಿಗೆ ಆ ಏವಿಯೇಷನ್ ಅನ್ನೋ ವಿದ್ಯೆ ತಿಳಿದಿತ್ತು. ಯಾಕೆಂದ್ರೆ ರಾವಣನ ಬಳಿ ಪುಷ್ಪಕ ವಿಮಾನ ಇತ್ತು. ನೋಡಿ ಎಂತ ಅದ್ಭುತ ಅಲ್ವಾ? ನೋಡಿ ಆಗಿನ ಕಾಲದಲ್ಲಿ ಇಂಜನ್ನು, ರಾಕೆಟ್ಟು, ಈಗ ಫ್ಲೈಟ್ಗೆ ಒಂದು ಸೇರಿಸುವಂತಹ ಒಂದು ವಸ್ತುಗಳು ಆ ಒಂದು ಇದರಲ್ಲಿ ಎಲ್ಲಿತ್ತು? ರಾಕೆಟ್ ಸೈನ್ಸ್ ಅನ್ನುವಂಥದ್ದು, ಆ ಫ್ಲೈಟ್ ರೆಡಿ ಮಾಡುವಂಥದ್ದು, ಆ ಒಂದು ವಿಜ್ಞಾನ ಎಲ್ಲಿತ್ತು? ಇರಲಿಲ್ಲ. ಬಟ್ ರಾವಣನಿಗೆ ಗೊತ್ತಿತ್ತು, ಆತ ಪುಷ್ಪಕ ವಿಮಾನವನ್ನ ರೆಡಿ ಮಾಡ್ದ. ಮತ್ತೆ ಇನ್ನೊಂದು, ಆತನಿಗೆ ಆಯುರ್ವೇದ, ಆತ ಅರಿದು ಕುಡಿದು ಬಿಟ್ಟಿದ್ದ, ಆಯುರ್ವೇದ ಪಂಡಿತ ಆತ. ಅದೇ ರೀತಿ ಒಬ್ಬ ಒಳ್ಳೆಯ ಪಾಲಿಟಿಷಿಯನ್, ರಾಜನೀತಿ ಯಾವ ರೀತಿ ಆಳಿದರೆ ನಮ್ಮ ಪ್ರಜೆಗಳು ಸುಖವಾಗಿರ್ತಾರೆ. ಯಾಕೆಂದ್ರೆ ಹೇಳ್ತಾರಲ್ಲ, ಲಂಕೆಯಲ್ಲಿ ಪೂರ್ತಿ ಬಂಗಾರದ ಅರಮನೆಗಳೇ ಅಂತೆ. ಆ ಥರದ ಅದ್ಭುತವಾದ ಅಲ್ಲ. ನಮಗೆ ಇನ್ನೂ ಒಂದು ನೆನಪು ಬರುತ್ತೆ ನನಗೆ. ಈ ವಿಜಯನಗರದ ಸಾಮ್ರಾಜ್ಯ ಸಂದರ್ಭಗಳಲ್ಲಿ ಆ ಒಂದು ಇನ್ನು ಹಿಂದೆ ಹೋಗ್ಬೋದು, ಆ ಒಂದು ಬೆಳ್ಳಿ, ಬಂಗಾರ, ಇವನ್ನೆಲ್ಲ ವಜ್ರಗಳನ್ನ ಆ ಸಂತೆಯಲ್ಲಿ ಕೂತು ಅಳೆದು ಮಾರ್ತಾ ಇದ್ರಂತೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಇತಿಹಾಸದಲ್ಲಿ. ಆದರೆ ಇನ್ನೂ ಒಂದು ಕೈ ಮೇಲಾಗಿ ರಾವಣನ ಪ್ರತಿಯೊಂದು ಲಂಕೆ, ಒಂದೊಂದು ಮನೆಗಳು ಕೂಡ ಬಂಗಾರದಲ್ಲಿಯೇ ನಿರ್ಮಾಣ ಮಾಡಿತ್ತಂತೆ. ಅಂದ್ರೆ ಎಷ್ಟು ಶ್ರೀಮಂತಿಕೆ ಇರಬಹುದು, ಆತನಲ್ಲಿ ಎಷ್ಟು ಬುದ್ಧಿವಂತಿಕೆ ಇರಬಹುದು. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರ ಅಂತ ಇದನ್ನ ಮಾತಾಡ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ರಾವಣ. ಇನ್ನೂ ಒಂದು ವಿಷಯ ವಸ್ತು ಹೇಳಿದ್ರೆ ಮೈ ಜುಮ್ಮಂದು ಬಿಡುತ್ತೆ ನಮಗೆ. ಈ ಜಾತಕ ಕುಂಡಲಿಯಲ್ಲಿ ಇಷ್ಟನೇ ಮನೆಯಲ್ಲಿ ರಾಹು ಇದೆ, ಇಷ್ಟನೇ ಮನೆಯಲ್ಲಿ ಕೇತು ಇದೆ ಅಂತ ಮಾತಾಡ್ತೀವಿ. ಸಾಕ್ಷಾತ್ ನವಗ್ರಹಗಳನ್ನ ಮೆಟ್ಟಿಲು ಮಾಡಿಕೊಂಡಿದ್ದ ಈ ರಾವಣ. ನೀವು ನಂಬ್ತೀರಾ? ಇದನ್ನ ನಂಬಲೇಬೇಕು. ನವಗ್ರಹಗಳು ಪವರ್ಫುಲ್. ಹೆದರ್ತೀವಿ, ಭಯ ಬೀಳ್ತೀವಿ, ಬೆಚ್ಚಿ ಬೀಳ್ತೀವಿ. ಅಯ್ಯೋ ಶನಿ ಕಾಟ, ಆ ರಾಹು ಕಾಟ, ಮತ್ತೊಂದು ಕಾಟ ಅಂತೀವಿ. ಆದರೆ ರಾವಣ ನೋಡಿ, ಆ ನವಗ್ರಹಗಳನ್ನೇ ತನ್ನ ಮೆಟ್ಟಿಲನ್ನ ಮಾಡಿಕೊಂಡು ನಡೀತಾ ಇದ್ನಲ್ಲ, ಅದಂತಹ ಶೂರ, ಅದಂತಹ ವೀರ ಇರಬೇಕು ಅಂತ ಹೇಳಿ. ನಾವಿಲ್ಲಿ ರಾವಣನನ್ನ ವೈಭವೀಕರಿಸ್ತಾ ಇಲ್ಲ. ಆತನ ಬುದ್ಧಿ ಮತ್ತೆ ಆತನ ಶಕ್ತಿ, ಆತನ ತೀಕ್ಷ್ಣತೆ ಎಷ್ಟಿತ್ತು ಅಂತಂದ್ರೆ ಅದನ್ನ ಮಾತಾಡ್ತಾ ಹೋದ್ರೆ ನಾವು ಗಂಟೆಗಟ್ಟಲೆ ಪಾಡ್ಕಾಸ್ಟ್ ಮಾಡ್ಬೋದು. ಅಲ್ಲದೆ ಇನ್ನೂ ಒಂದು ಮುಖ್ಯ ವಿಚಾರ ಏನು ಅಂತಂದ್ರೆ, ರಾವಣ ಯುದ್ಧದಲ್ಲಿ ರಾಮನಿಂದ ಹತನಾಗಿ ಆ ಯುದ್ಧ ಭೂಮಿಯಲ್ಲಿ ಬೀಳ್ತಾನೆ. ಆ ಬಿದ್ದಂತ ಸಂದರ್ಭದಲ್ಲಿ ಇನ್ನೇನು ಆ ರಾವಣನ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಸಂದರ್ಭ ಬರುತ್ತೆ. ಆಗ ಲಕ್ಷ್ಮಣ ಏನ್ ಮಾಡ್ತಾನೆ ಅಂತಂದ್ರೆ, ಕಾಲ್ ಹತ್ರ ನಿಂತಿರ್ತಾನೆ. ಯಾರ ಕಾಲ್ ಹತ್ರ? ರಾವಣನ ಕಾಲಿನ ಹತ್ರ. ರಾಮ ಬಂದು ಹೇಳ್ತಾನೆ ಲಕ್ಷ್ಮಣನಿಗೆ, ಲಕ್ಷ್ಮಣ ನೀನು ನೇರವಾಗಿ ಸೀದಾ ರಾವಣನ ತಲೆ ಹತ್ರ ಹೋಗು ಅಂತ ಹೇಳಿ. ರಾವಣ ಇಲ್ಲಿಂದ ಮಲಗಿದ್ರೆ ಅಷ್ಟು ಉದ್ದ ಇರ್ತಾನೆ, ದೊಡ್ಡ ವ್ಯಕ್ತಿತ್ವ ಆತನದು. ಅಂದ್ರೆ ನೋಡಿದ್ರೆ ಈ ಆಕಾಶದ ಎತ್ತರಕ್ಕೆ ಬೆಳೆಯುವಂತಹ ಒಂದು ಶರೀರ ಆತನದು. ಇಲ್ಲಿ ಕಾಲಿರುತ್ತೆ, ಅಲ್ಲಿ ತಲೆ ಇರುತ್ತೆ, ಕಿಲೋಮೀಟರ್ ಗಟ್ಲೆ. ರಾಮ ಹೇಳ್ತಾನೆ, ಇಲ್ಲಿ ಯಾಕೆ ನಿಂತಿದ್ಯಾ? ಬೇಗ ಹೋಗು, ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಅವನ ತಲೆ ಹತ್ರ ನಿಲ್ಲು. ಆತನ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ನಿನಗೆ ಆತ ಜ್ಞಾನಾರ್ಜನೆಯನ್ನ ಮಾಡ್ತಾನೆ, ಜ್ಞಾನವನ್ನ ದಾರಿ ಎರಿತಾನೆ ಅಂತ ಹೇಳಿ ಸ್ವತಃ ರಾಮನಿಗೆ ಹೇಳಬೇಕಾದ್ರೆ ನೋಡಿ, ರಾಮ ವಿಷ್ಣುವಿನ ಅವತಾರ.
ಆತನಿಗೆ ಒಂದು ರಾಮ ಅಂದ್ರೆ ಆ ರಾವಣ, ಬ್ರಾಹ್ಮಣನಾಗಿದ್ದುಕೊಂಡಂತಹ ರಾವಣ, ಆತನಿಗೆ ಅದೆಷ್ಟು ಒಂದು ಶಕ್ತಿ, ಅದೆಷ್ಟು ನಾಲೆಜ್ ತಲೆಯಲ್ಲಿತ್ತು ಅನ್ನೋದರ ಸಂಕೇತವನ್ನ ಸೂಚನೆ ಕೊಡುತ್ತೆ. ನೀವು ಕೇಳಿದಂತ ಪ್ರಶ್ನೆಗೆ ಈಗ ನಾನು ಉತ್ತರ ಕೊಡೋದಾದ್ರೆ 10 ತಲೆ ಇತ್ತ ಅಂತ, 10 ತಲೆ ಇರಲಿಲ್ಲ ಅಂತ ಸುಮಾರು ಕಡೆ ನಾವು ಉಲ್ಲೇಖ ಆಗಿದೆ. ಅದರ ಅರ್ಥ ಏನು ಅಂತಂದ್ರೆ ಆತನಿಗಿರುವಂತಹ ಜ್ಞಾನದ ಸಂಕೇತ ತಲೆಗಳು. ಇದನ್ನ ತಿಳಿದವರು ಈ ರೀತಿ ಹೇಳಿದ್ರೆ, ಇನ್ನ ಕೆಲವೊಬ್ಬರೇನು ರಾವಣನನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಏನ್ ನೋಡ್ತಾರಲ್ಲ, ಅವ್ರು ಹೇಳೋದೇನು, ಅವನಿಗೆ ಅಸೂಯೆ, ಇನ್ನೊಂದು ಮತ್ಸರ್ಯ, ಒಂದು ದ್ವೇಷ, ಇನ್ನೊಂದು ಮತ್ತೊಂದು ಅರಿಷಡ್ವರ್ಗ ಅಂತ ಏನ್ ಹೇಳ್ತೀವಿ, ಅದರ ಸೂಚನೆ ಈ ಕೆಟ್ಟ ಭಾವನೆಯ ತಲೆಗಳು. ಅದನ್ನ ಈ ದಸರಾ ಸಂದರ್ಭದಲ್ಲಿ ಅದನ್ನ ಬಾಣ ಹೊಡೆದೆಲ್ಲ ಕೆಳಗಡೆ ಉರುಳಿಸಿ ಸುಡ್ತಾರಲ್ಲ, ಅದಕ್ಕೆ ಹೋಲಿಸ್ತಾರೆ. ಆದರೆ ನೀವು ಹೇಳಿದ ಹಾಗೆ ರಾವಣನಿಗೆ 10 ತಲೆ ಇರಲಿಲ್ಲ, ಒಂದೇ ತಲೆ ಅಂದ್ರೆ ಅಪಾರ ಜ್ಞಾನವಂತ ಅನ್ನೋದ್ರ ಸೂಚನೆ ಇದಾಗಿದೆ. ಸರಿ ಗುರುಗಳೇ, ರಾವಣನ 10 ತಲೆಯ ಬಗ್ಗೆ ಈಗಲೂ ಕೂಡ ಚರ್ಚೆಗಳು ನಡೀತಾ ಇರುತ್ತೆ. ತುಂಬಾ ಜನ ಅದನ್ನ ಕಾಮಿಡಿ ಆಗು ತಗೋತಾರೆ, ತುಂಬಾ ಜನ ಅದನ್ನ ಆಡ್ಗಳಲ್ಲಿ, ಟಿವಿಗಳಲ್ಲೂ ಕೂಡ ತೋರಿಸ್ಕೊಂಡು ಇದು ಮಾಡ್ತಾರೆ. ಆದ್ರೆ ನೀವು ಕೊಟ್ಟಂತ ಈ ವಿವರಣೆ ಏನಿದೆ ಅದು ವೀಕ್ಷಕರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಗುರುಗಳೇ, ಇನ್ನು ರಾಮನ ಬಗ್ಗೆ ಬರೋದಾದ್ರೆ, ರಾಮ ಒಬ್ಬ ಆದರ್ಶ ವ್ಯಕ್ತಿ ಅಂತಾನೆ ಹೆಸರುವಾಸಿ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಮಾತುಗೂ ಹೇಳ್ತಾ ಇರ್ತಾರೆ, ರಾಮನಂತ ಗಂಡ ಸಿಗ್ಬೇಕು ಅಂತ. ಅಂತಹ ಶಕ್ತಿಶಾಲಿ, ಬುದ್ಧಿಶಾಲಿ ರಾಮ ಈ ವಾಲಿಯನ್ನ ಸಂಹಾರ ಮಾಡ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಮರದ ಹಿಂದೆ ಔತ್ಕೊಂಡು ವಾಲಿಯನ್ನ ಸಂಹಾರ ಮಾಡ್ತಾರೆ. ಅಷ್ಟು ಏನು ಧೈರ್ಯ ಇದ್ದಂತಹ ರಾಮ ಮುಂದೆನೆ ನಿಂತ್ಕೊಂಡು ಫೈಟ್ ಮಾಡ್ಬೋದಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಯಾಕೆ ಅಂತ ಗುರುಗಳು? ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ರಾಮಾಯಣವನ್ನ, ವಾಲ್ಮೀಕಿ ರಾಮಾಯಣವನ್ನ ಓದಿದವರಿಗೆ ಇದು ಒಂದು ಪ್ರಶ್ನೆಯಾಗಿ ನಿಲ್ಲುತ್ತೆ. ಯಾಕೆ? ಇದರ ಹಿಂದೆ ಒಂದು ಕಾರಣ ಇದೆ. ಶ್ರೀರಾಮನ ಶಕ್ತಿಯ ಬಗ್ಗೆ 2 ಮಾತಿಲ್ಲ. ಯಾಕೆಂದ್ರೆ ಜಗದೋದ್ಧಾರ, ಮಹಾವಿಷ್ಣುವಿನ ಅವತಾರ, ಅಷ್ಟೆಲ್ಲ ಪರಮಶಕ್ತಿ ಇದ್ರೂ ಕೂಡ ಯಾಕೆ ಮರದ ಹಿಂದೆ ನಿಂತು ವಾಲಿಯನ್ನ ಅಟ್ಯಾಕ್ ಮಾಡಿ ಸಂಹಾರ ಮಾಡಿತ್ತು ಅಂತ ಹೇಳಿ. ಅದರ ಉದ್ದೇಶ ಏನು ಇತ್ತು ಅಂದ್ರೆ, ಶ್ರೀರಾಮನಿಗೆ ವಾಲಿಗೆ ಯಾವ ತರ ವರ ಇತ್ತು ಅಂದ್ರೆ, ಅವನ ಕಣ್ಣು ಮುಂದೆ ಯಾರು ಬರ್ತಾರೋ ಅವರ ಅಪೋಸಿಟ್ ಇದ್ದವರ ಶಕ್ತಿಯೆಲ್ಲ ಇವನಿಗೆ ದಾರೆ ಬಂದ್ಬಿಡುತ್ತೆ. ಹಾಗಾಗಿ ಶ್ರೀರಾಮನಿಗೆ ಇದು ಮೊದಲೇ ಗೊತ್ತಿದ್ರಿಂದ ರಹಸ್ಯ, ವಿಷ್ಣುವಿನ ಅವತಾರ ಅವ್ರಿಗೆಲ್ಲ ಗೊತ್ತು. ಹಾಗಾಗಿ ಮರದ ಹಿಂದೆ ನಿಂತು ಅಟ್ಯಾಕ್ ಮಾಡಿ ಅವನ ಸಂಹಾರ ಮಾಡಿದ್ದು ಒಂದು ಅದ್ಭುತವಾದ ಕತೆ ಅಂತಾನೆ ಹೇಳ್ಬೋದು. ಸರಿ ಗುರುಗಳೇ, ಇನ್ನು ನಮಗೆ ರಾಮಾಯಣ ಅಂತ ನೆನ್ಪು ಮಾಡಿದಾಗ ಥಟ್ ಅಂತ ನಮಗೆ ನೆನಪಾಗೋದು ರಾಮ. ರಾಮನ ಜೊತೆಗೆ ನಮಗೆ ನೆನಪಾಗುತ್ತಂತಂದ್ರೆ ಅವರ ತಮ್ಮ ಲಕ್ಷ್ಮಣ. ರಾಮನಿಗೆ ಮೊದಲಿಂದ ಕೊನೆಯವರೆಗೂ ಕೂಡ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿದ್ದಿದ್ದು ಲಕ್ಷ್ಮಣ ಅಂತ ಹೇಳಿದಾಗ ನಮಗೆ ಥಟ್ ಅಂತ ನೆನಪಾಗೋದು ಲಕ್ಷ್ಮಣ ರೇಖೆಯ ಬಗ್ಗೆ. ಈ ಲಕ್ಷ್ಮಣ ರೇಖೆಯ ಬಗ್ಗೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲೂ ಕೂಡ ನಾವು ಬಳಸ್ತಾ ಇರ್ತೀವಿ ಆಗಾಗ ಲಕ್ಷ್ಮಣ ರೇಖೆ ಅಂತ. ಈ ಲಕ್ಷ್ಮಣ ರೇಖೆ ರಾಮಾಯಣದಲ್ಲಿ ಏನಿದೆ, ಆ ಲಕ್ಷ್ಮಣ ರೇಖೆ ಅನ್ನುವಂಥದ್ದೇ ಸುಳ್ಳು ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ಈಗಲೂ ಕೂಡ ನಡೀತಾ ಇರುತ್ತೆ. ಈ ಲಕ್ಷ್ಮಣ ರೇಖೆಯ ಬಗ್ಗೆ ಇರುವಂತಹ ಚರ್ಚೆಯ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ ನೀವು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಕೂಡ ಒಂದು ರೀತಿಯ ಅನ್ಟೋಲ್ಡ್ ಸ್ಟೋರಿ ತರನೇ ಇದೆ. ರಾಮಾಯಣದಲ್ಲಿ ಯಾವ ರೀತಿ ಉಲ್ಲೇಖ ಅಂದ್ರೆ, ನಾವೀಗ ಒರಿಜಿನಲ್ ಆಗಿ ನೋಡೋದಾದ್ರೆ ಮಹರ್ಷಿ ವಾಲ್ಮೀಕಿಯವರ ಒಂದು ರಾಮಾಯಣ. ಯಾಕೆಂದ್ರೆ ಅವರು ಆ ಕಾಲಘಟ್ಟದಲ್ಲಿ ಜೀವಿಸಿದ್ರು. ಅದರ ಜೊತೆಗೆ ಶ್ರೀರಾಮನನ್ನ ಹತ್ತಿರದಿಂದ ನೋಡಿ ರಾಮಾಯಣದ ಎಲ್ಲಾ ಪಾತ್ರಗಳು, ಎಲ್ಲಾ ವ್ಯಕ್ತಿಗಳ ಜೊತೆಗೆ ಒಡನಾಟದಲ್ಲಿದ್ರು. ಅವರ ಬಯೋಗ್ರಾಫಿಯನ್ನ ಕೂಡ ಬರೆದಿರುವಂಥದ್ದು. ಹಾಗಾಗಿ ಇದರ ಉಲ್ಲೇಖವನ್ನ ತಗೊಂಡ್ರೆ ನಾವು ಆ ಒಂದು ಲಕ್ಷ್ಮಣ ರೇಖೆ ಇತ್ತ ಇಲ್ವಾ ಅನ್ನುವ ಚರ್ಚೆ ಅಲ್ಲಿ ಉದ್ಭವ ಆಗತ್ತೆ. ವಿಶೇಷವಾಗಿ ನನಗೆ ಇನ್ನೂ ಒಂದು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳೋದೇನು ಅಂತಂದ್ರೆ, ಒಂದು ಮೇಜರ್ ಆಗಿ ಅಥೆಂಟಿಕ್ ಆಗಿ ಇರುವಂಥದ್ದು ಮಹರ್ಷಿ ವಾಲ್ಮೀಕಿಯ ಅವರು ಬರೆದಿರುವಂತಹ ರಾಮಾಯಣ. ಇನ್ನೊಂದು ಏನಂದ್ರೆ ತುಳಸಿದಾಸರು ಬರೆದಿರುವಂತಹ ರಾಮಚರಿತ ಮಾನಸ ಅಂತ ಬರುತ್ತೆ ಹಿಂದಿಯಲ್ಲಿ. ಆ ಕಾಲಘಟ್ಟದಲ್ಲಿ ಹೇಗಿತ್ತು, ಸುಮಾರು ಒಂದು 500 ವರ್ಷಗಳ ಹಿಂದೆ ಅಂತಂದ್ರೆ ರಾಮಕಥಾ ಅಂತ ಮಾಡ್ತಾರೆ ಉತ್ತರ ಭಾರತದಲ್ಲಿ. ಅಂದ್ರೆ ಈಗ ನಾವೆಲ್ಲ ಹೇಗೆ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಈ ತರ ಸಾಯಂಕಾಲ ನೋಡಿ ಅವರೆಲ್ಲ ಬೆಳಗ್ಗೆಯಿಂದ ಸಂಜೆ ಜಮೀನಲ್ಲಿ, ಅವಾಗೇನು ವ್ಯಾಪಾರ ಈಗಿನಷ್ಟು ಕಮರ್ಷಿಯಲ್ ಮಾಡರ್ನ್ ಇರಲಿಲ್ಲ. ಅವರು ಪೂರ್ತಿ ದಿನದ ಒಂದು ವ್ಯಾಪಾರ ವ್ಯವಹಾರ ಇರ್ಬೋದು ಅಥವಾ ಜಮೀನಿನಲ್ಲಿ ಕೆಲಸ ಮಾಡಿದ್ರು. ಬಂದು ಸಾಯಂಕಾಲ ಒಂದು ಅವರಿಗೆ ರೀಕ್ರಿಯೇಷನ್ ಮತ್ತೆ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಒಂದು ಕಟ್ಟೆ ಹರಟೆ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂತಾಗ ಅಲ್ಲಿ ಡಿಸ್ಕಸ್ ಆಗ್ತಾ ಇದ್ದ ಮೇಜರ್ ಪಾಯಿಂಟ್ ಅಂತಂದ್ರೆ ರಾಮಾಯಣ. ಪ್ರತಿದಿನ ರಾಮಾಯಣದ ಒಂದೊಂದು ಕಥೆಯನ್ನ, ಒಂದೊಂದು ಪಾತ್ರವನ್ನ, ಒಂದೊಂದು ಘಟನೆಗಳನ್ನ ಹೇಳ್ತಾ ಬರ್ತಿದ್ರು ರಾಮಕಥಾದಲ್ಲಿ.
ಆಗ ಏನಾಗ್ತಿತ್ತು ಅಂತಂದ್ರೆ ಆ ಹೇಳುವಂತಹ ರಾಮ ಕಥೆಯನ್ನ ಹೇಳುವಂತಹ ಒಂದು ವ್ಯಕ್ತಿ ಏನಿದ್ರಲ್ಲ ಅವರು ಆ ಒಂದು ಲಕ್ಷ್ಮಣ ರೇಖೆ ಎನ್ನುವಂತಹ ಸಂದರ್ಭವನ್ನ ಹುಟ್ಟು ಹಾಕಿರಬಹುದು ಅನ್ನುವಂತ ಮಾತು ಕೂಡ ಇದೆ. ಇನ್ನ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಆ ಲಕ್ಷ್ಮಣ ರೇಖೆ ಎನ್ನುವಂಥದ್ದು ಎರಡು ರೀತಿ ಇತ್ತು. ಒಂದು, ಆ ಲಕ್ಷ್ಮಣ ರೇಖೆ ಆತ ಏನ್ ಹಾಕದ ಅದರಿಂದ ಸೀತಾಮಾತೆ ಹೊರಗಡೆ ಬರ್ದಿರೋ ತರ ಪ್ರೊಟೆಕ್ಷನ್ ಇರುತ್ತೆ. ಆ ಲಕ್ಷ್ಮಣ ರೇಖೆ ಮೇಲೆ ಯಾರು ಕಾಲಿಡ್ತಾರೆ ಇಲ್ಲಿ ಸಡನ್ ಆಗಿ ಜ್ವಾಲೆ ಬೆಂಕಿ ಎಲ್ಲ ಹುಟ್ಕೊಳ್ಳುತ್ತೆ ಅನ್ನೋ ತರನು ಹೇಳ್ತಾರೆ. ಇನ್ನು ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಲಕ್ಷ್ಮಣ ರೇಖೆ ಚಿಕ್ಕದಾಗಿರ್ಲಿಲ್ಲ, ಅದು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಉದ್ದದ ಸೇತುವೆ ಆಗಿತ್ತಂತೆ. ಬ್ರಿಡ್ಜ್, ಕಲ್ಲುಗಳಿಂದ ನಿರ್ಮಾಣ ಮಾಡಲ್ಪಟ್ಟಂತ ಸೇತುವೆ. ಆ ಲಕ್ಷ್ಮಣ ಬಾಣದಿಂದ ಒಂದು ಗೆರೆಯನ್ನು ಎಳೆದಾಗ ಸಾವಿರಾರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣ ಆಯಿತು. ಕಲ್ಲು, ಅದನ್ನ ಭಯಂಕರ ಗಟ್ಟಿ ಸೇತುವೆ ಅಂತಾನು ಹೇಳ್ತಾರೆ. ಹಾಗಾಗಿ ಆದರೆ ಇದನ್ನ ಹಿಂದೆ ನಾವು ಹೋಗಿ ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಲಿಕ್ಕಾಗಿ, ಒರಿಜಿನಲ್ ರಾಮಾಯಣದಲ್ಲಿ ಅಥವಾ ಈ ತುಳಸಿದಾಸರು ಬರೆದಂತಹ ರಾಮಚರಿತ ಮಾನಸದಲ್ಲಿ ನೋಡ್ಲಿಕ್ಕಾಗಿ ಅದರಲ್ಲಿ ಉಲ್ಲೇಖ ಸಿಗೋದಿಲ್ಲ. ಲಕ್ಷ್ಮಣ ರೇಖೆ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ಅದರಲ್ಲಿ. ಸರಿ ಗುರುಗಳೇ, ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ಈ ರಾಮಾಯಣದ ಬಗ್ಗೆ ಒಂದಷ್ಟು ಅನ್ಟೋಲ್ಡ್ ಸ್ಟೋರಿ ಆಗಿರ್ಬೋದು, ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಪಾಡ್ಕಾಸ್ಟ್ನಲ್ಲಿ ಸವಿವರವಾಗಿ ವಿಚಾರಗಳನ್ನ ತಿಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಸ್ತೃತವಾದ ವಿಡಿಯೋವನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಇಂಥ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳು. ತುಂಬ ಸಂತೋಷ. ಎಸ್ ವೀಕ್ಷಕರೇ, ನಮ್ಮ ಈ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಹಾಗೆ ಪುರಾಣದ ಅನ್ಟೋಲ್ಡ್ ಸ್ಟೋರಿಗಳ ಜೊತೆಗೆ ಗುರುಗಳು ಹಾಗೆ ನಾನು ನಿಮ್ಮ ಮುಂದೆ ಬರ್ತೀವಿ. ಹಾಗೆ ನಿಮಗೆ ಏನಾದರೂ ಗುರುಗಳ ಅಪಾಯಿಂಟ್ಮೆಂಟ್ ಬೇಕು ಅಂತಂದ್ರೆ ಫೋನ್ ಕನ್ಸಲ್ಟೇಷನ್ಗೆ ಸಿಗ್ತಾರೆ. ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರುವಂಥ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ಗುರುಗಳ ಫೋನ್ ಕನ್ಸಲ್ಟೇಷನ್ಗೆ ನಿಮಗೆ ಅಪಾಯಿಂಟ್ಮೆಂಟ್ ಕೂಡ ಸಿಗುತ್ತೆ. ಹೀಗಾಗಿ ನೀವು ಗುರುಗಳ ಜೊತೆ ಮಾತಾಡಬೇಕು, ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಂತಂದ್ರೆ ಅವರಿಗೆ ಕರೆಯನ್ನ ಮಾಡಿ ಅವರ ಅಪಾಯಿಂಟ್ಮೆಂಟ್ ಅನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಹಾಗೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಏನಿದೆ, ಈ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸದಾಗಿ ಬರ್ತಾ ಇದ್ರೆ, ಹೊಸದಾಗಿ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.